ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕ ವಿಚಾರಧಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಆಗಸ್ಟ್ 2ನೇ ತಾರೀಕು ಆಷಾಢ ಮಾಸದ ಗಜಾನನ ಸಂಕಷ್ಟಹರ ಚತುರ್ಥಿ. ನಾವು ಆಷಾಢ ಮಾಸದ ಆಗಸ್ಟ್ 2ನೇ ತಾರೀಕು ಈ ಒಂದು ಭಾನುವಾರ ದಿವಸ ನಾವು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಆಷಾಢ ಮಾಸದಲ್ಲಿ ಗಣಪತಿಯನ್ನು ಗಜಾನನ ಎನ್ನುವ ಹೆಸರಿನಿಂದ ನಾವು ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಹಾಗೂ ಚಂದ್ರೋದಯದ ಸಮಯವೇನು? ಈ ಒಂದು ಗಜಾನನ ಸಂಕಷ್ಟಹರ ಚತುರ್ಥಿ ದಿನ ಮುಖ್ಯವಾಗಿ ಗಣಪತಿಗೆ ಯಾವ ನೈವೇದ್ಯಗಳನ್ನ ಅರ್ಪಿಸಬೇಕು ಮತ್ತು ಗಜಾನನ ಎನ್ನುವ ಹೆಸರಿನಿಂದ ಆಷಾಢ ಮಾಸದಲ್ಲಿ ಗಣಪತಿಯನ್ನು ಪೂಜಿಸುವುದರಿಂದ ನಮಗೆ ಯಾವ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಗಣಪತಿಯ ಒಂದು ಸರಳವಾದ ಪೂಜಾ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ನಾವು ಗಣಪತಿಯನ್ನು ಗಜಾನನ ಎನ್ನುವ ಹೆಸರಿನಿಂದ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಆಗಸ್ಟ್ ತಿಂಗಳ 2ನೇ ತಾರೀಕು ಭಾನುವಾರ ದಿವಸ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ನಮಗೆ ಚತುರ್ಥಿ ತಿಥಿ ಅನ್ನೋದು ಆಗಸ್ಟ್ 1ನೇ ತಾರೀಕು ಶನಿವಾರ ರಾತ್ರಿ 11:15 ಪ್ರಾರಂಭವಾಗಿ ಚತುರ್ಥಿ ತಿಥಿಯು ಭಾನುವಾರ ರಾತ್ರಿ 11:15 ನಮಗೆ ಮುಕ್ತಾಯವಾಗುತ್ತದೆ. ಈ ಒಂದು ಚತುರ್ಥಿ ತಿಥಿಯು ನಮಗೆ ಭಾನುವಾರ ದಿವಸ ಸೂರ್ಯೋದಯ ಮತ್ತು ಚಂದ್ರೋದಯ ಎರಡು ಸಮಯದಲ್ಲೂ ಪ್ರಾಪ್ತಿಯಾಗೋದ್ರಿಂದ ನಾವು ಆಗಸ್ಟ್ 2ನೇ ತಾರೀಕು ಗಜಾನನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಿದ್ದೀವಿ ಸ್ನೇಹಿತರೆ. ಇನ್ನು ಚಂದ್ರೋದಯದ ಸಮಯವನ್ನು ನೋಡೋದಾದರೆ ಆ ದಿನ ಅಂದರೆ ಭಾನುವಾರ ಆಗಸ್ಟ್ 2ನೇ ತಾರೀಕು ಭಾನುವಾರ ರಾತ್ರಿ 9:39 ಅಂತ ಹೇಳ್ತಾರೆ. ಆ ಒಂದು ಸಮಯದ ಆಸುಪಾಸಿನಲ್ಲಿ ಚಂದ್ರ ಗೋಚರಿಸಬಹುದು. ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಮೋಡ ಮುಚ್ಕೊಂಡಿರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಆ ಸಮಯ ಕಳೆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಉಪವಾಸವನ್ನು ಅಂತ್ಯಗೊಳಿಸಬೇಕಾಗುತ್ತೆ. ಇನ್ನು ಈ ಒಂದು ಆಗಸ್ಟ್ ಮಾಸದ ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂಥ ಗಜಾನನ ಸಂಕಷ್ಟಹರ ಚತುರ್ಥಿಯ ಒಂದು ವ್ರತದಲ್ಲಿ ನಾವು ಗಣಪತಿಗೆ ಮುಖ್ಯವಾಗಿ ಯಾವ ನೈವೇದ್ಯವನ್ನು ಅರ್ಪಿಸಿದ್ರೆ ಯಾವ ಫಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಒಂದು ಆಷಾಢ ಮಾಸದಲ್ಲಿ ನಾವು ಗಣಪತಿಯನ್ನು ಗಜಾನನ ಎನ್ನುವ ಹೆಸರಿನಿಂದ ಪೂಜೆಯನ್ನು ಮಾಡೋದ್ರಿಂದ ನೈವೇದ್ಯಕ್ಕೆ ಕಡುಬು, ಪಾಯಸ ಮತ್ತು ಎಳ್ಳುಂಡೆಗಳನ್ನು ಇಟ್ಟು ಪೂಜಿಸಿದರೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಒಳ್ಳೆಯ ಯೋಗಗಳು ಕೂಡಿ ಬರುತ್ತದೆ ಅಂತ ಪುರಾಣದ ಒಂದು ಕಥೆಯಲ್ಲಿ ತಿಳಿಸಲಾಗುತ್ತದೆ. ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾಳೆ ಭಾನುವಾರ ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಮನೆ ದೇವರು ಮತ್ತು ಕುಲದೇವರ ಮುಂದೆ ಗಣಪತಿಯ ಒಂದು ಫೋಟೋ ಅಥವಾ ವಿಗ್ರಹದ ಮುಂದೆ ನಾವು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಈ ದಿನ ನಾನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸ್ತೀನಿ. ನನ್ನ ವ್ರತಕ್ಕೆ ಯಾವುದೇ ರೀತಿಯಾದಂಥ ಭಂಗ ಬರದೆ ನನ್ನ ವ್ರತ ಸಂಪೂರ್ಣಗೊಳಿಸುವಂಥ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆ ದೇವರು ಮತ್ತು ಕುಲದೇವರ ಆಶೀರ್ವಾದವನ್ನು ತಗೊಂಡು ಇಡೀ ದಿನ ನಿರಾಹಾರಿಯಾಗಿ ಉಪವಾಸವನ್ನು ಇರಬೇಕು. ಆರೋಗ್ಯದಲ್ಲಿ ಸಮಸ್ಯೆ ಇರುವವರು ಹಣ್ಣು ಹಾಲು ಈ ರೀತಿಯಾಗಿ ತಗೊಂಡು ನಾವು ವ್ರತವನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ. ಇನ್ನು ಇಡೀ ದಿನ ಉಪವಾಸ ಇದ್ದು ಸಾಯಂಕಾಲ ಸಮಯದಲ್ಲಿ ಗಣಪತಿಗೆ ಅಭಿಷೇಕವನ್ನು ಮಾಡಿ ಕೆಂಪು ಹೂಗಳು ಮತ್ತು 21 ಗರಿಕೆಯನ್ನು ಇಟ್ಟು ಕಡಲೆಕಾಳು ಆಹಾರವನ್ನು ಹಾಕಿ ಆ ನಂತರ ಗಣಪತಿಗೆ ಇಷ್ಟವಾದಂಥ ಮೋದಕ, ಕಡುಬು, ಪಾಯಸ, ಆಂಬುಡೆ ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ಗಣಪತಿಗೆ ನೈವೇದ್ಯವನ್ನು ಮಾಡಿ ಫಲ ತಾಂಬೂಲ ದಕ್ಷಿಣೆ ಸಹಿತ ತೆಂಗಿನಕಾಯಿಯನ್ನು ಒಡೆದು ಆ ನಂತರ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿದ ನಂತರ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಹಾಲು ಮತ್ತು ಶುದ್ಧವಾದ ನೀರಿನಿಂದ ಅರ್ಘ್ಯವನ್ನು ಕೊಟ್ಟು ಚಂದ್ರನಿಗೆ ಧೂಪ ದೀಪ ಆರತಿಯನ್ನು ಮಾಡಿದ ನಂತರ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ಗಣಪತಿ ಪೂಜೆಯ ಒಂದು ಸರಳವಾದ ವಿಧಾನ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ನಾನು ಮತ್ತೆ ಸಿಗ್ತೀನಿ. ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಪ್ರತಿ ತಿಂಗಳು ಆಚರಣೆ ಮಾಡೋದ್ರಿಂದ ಆರೋಗ್ಯ ಭಾಗ್ಯ, ಸಾಲದ ಬಾಧೆ ನಿವಾರಣೆಗಳು ಮತ್ತು ಕೆಲಸದಲ್ಲಿ ಇರುವಂಥ ಎಲ್ಲ ರೀತಿಯ ವಿಘ್ನಗಳು ಸಹ ದೂರವಾಗಿ ಜೀವನದಲ್ಲಿ ಸುಖಮಯ ಅನ್ನೋದು ಮತ್ತು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಪ್ರಗತಿಯತ್ತ ಸಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿ ತಿಂಗಳು ಆಚರಣೆ ಮಾಡೋರು ಮಾಡ್ಬೋದು, ಇಲ್ಲ ಸಂಕಲ್ಪ ಪೂರ್ವಕವಾಗಿ
ಪೂರ್ವಕವಾಗಿ ಇಂತಹದೇ ತಿಂಗಳು ನಾವು ಆಚರಣೆ ಮಾಡ್ತೀವಿ ಅಂದರೆ ಆ ರೀತಿಯೂ ನೀವು ಮಾಡ್ಬೋದು. ಆದರೆ ವಿಶೇಷವಾಗಿ ಅಂಗಾರಕ ಅಂದರೆ ಮಂಗಳವಾರ ಬಂದಿರುವಂಥ ಸಂಕಷ್ಟಿಯನ್ನು ಆಚರಣೆ ಮಾಡಿದರೆ ನಾವು 21 ಸಂಕಷ್ಟಹರ ಚತುರ್ಥಿ ವ್ರತಗಳನ್ನ ಆಚರಣೆ ಮಾಡಿದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಶಕ್ತಿ ಇರೋರು ಪ್ರತಿ ತಿಂಗಳು ಆಚರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಆರೋಗ್ಯ ಸಮಸ್ಯೆ ಇರೋರು ನಿಮ್ಮ ಶಕ್ತಿ ಅನುಸಾರ, ನಿಮ್ಮ ಆರೋಗ್ಯದ ಅನುಸಾರ ನಿಮಗೆ ಯಾವ ತಿಂಗಳು ಮಾಡಬೇಕನ್ಸುತ್ತಲ್ಲ ಆ ತಿಂಗಳು ಇಂತಹ ಒಂದು ಗಣಪತಿಗೆ ಸಂಬಂಧಿಸಿದಂಥ ಇಂಥ ವ್ರತಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭಿವೃದ್ಧಿ, ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಕೆಲಸದಲ್ಲಿ ಇರುವಂಥ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ.